ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಆಗಿರ್ತಕ್ಕಂಥ ಒಂದು ಭಯೋತ್ಪಾದನಾ ದಾಳಿ, ಪಾಕಿಸ್ತಾನ ಪ್ರಚೋದಿತ ಒಂದು ಭಯೋತ್ಪಾದನಾ ದಾಳಿಯನ್ನು ಖಂಡಿಸಿ ಇವತ್ತು ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಇವತ್ತು ಒಂದು ಬೃಹತ್ವಾದ ಪಂಜಿನ ಮೆರವಣಿಗೆ ಮೂಲಕ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಿಂದ ಗಾಂಧಿ ವೃತ್ತ ಒಳಗೆ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮೂಹ ತಾವು ನೋಡಿದ್ದೀರಿ. ಎಲ್ಲರಲ್ಲಿ ಒಂದು ರೋಷ ಆವೇಶ ಇದೆ. ಯಾಕಂದ್ರಪ್ಪ ಅಂದ್ರೆ ಇವತ್ತು ದೇಶದ ಸಲಾಗಿ ನಾವು ಏನಾರ ಮಾಡಬೇಕು. ಸಣ್ಣ ಸಣ್ಣ ಮಕ್ಕಳು ಬಂದಾರ್ರಿ, ನಾವು ಕರೆದಿಲ್ಲ ಅವರಿಗೆ. ಅವ್ರು ಸ್ವತಃ ಸ್ವಯಂ ಪ್ರೇರಿತವಾಗಿ ಒಂದು ಈ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಬಂದು ನಿಲ್ತೀವಿ ಅನ್ನೋಂತ ಸಂಕೇತ ತೋರಿಸಿದ್ದಾರೆ. ಸಾಮಾನ್ಯ ಜನರಲ್ಲಿ ಎಷ್ಟು ರೋಷ ಆವೇಶ ಇದೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಆದ್ರೆ ಒಂದು ಕೋಮಿನ ಒಂದು ಪಾಪ ಅವರು ತಪ್ಪಿತ್ತಲ್ಲ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಏನು ಕಪಾಳ ಮೋಕ್ಷ ಮಾಡಕ್ ಹೊರಟಿದ್ದಾರೆ, ಒಂದು SP ಅವರು, ಅಡಿಷನಲ್ SP ಅವರು ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಕ್ ಹೊರಟಿದ್ದಾರೆ. ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಈ ಒಂದು ಪ್ರತಿಭಟನಾ ರ್ಯಾಲಿ ಮುಖಾಂತರ. ಮತ್ತು ಬರುವಂತ ದಿವಸದೊಳಗೆ ಯಾರ ಪಾಕಿಸ್ತಾನ ಪರವಾಗಿರ್ಬೋದು, ದೇಶ ವಿರೋಧಿ ಚಟುವಟಿಕೆ ಮಾಡ್ತಾರ ಅವರಿಗೆ ಎಚ್ಚರಿಕೆ ಕೊಡ್ತೀನಿ. ಇನ್ನು ಮುಂದೆ ಹಂಗೇನಾರ ಆಯ್ತಪ್ಪ ಅಂತಂದ್ರೆ ನಾವು ಯಾರು ಭಾರತೀಯರು ಸುಮ್ ಕುಂದ್ರಲ್ಲ. 140 ಕೋಟಿ ಜನ ಏನು ನಮ್ಮ ದೇಶದ ಪ್ರಧಾನಿಯವರು ನಿರ್ಣಯ ತಗೋತಾರ, ಅವ್ರ ಜೊತೆಯಲ್ಲೇ ಇದ್ದೀವಿ. ಇವತ್ತು ಯುದ್ಧ ಮಾಡ್ರಿ, ದೇಶದ ಜಗತ್ತಿನ ನಕ್ಷೆ ಒಳಗಿಂದ ಪಾಕಿಸ್ತಾನ ಹೆಸರೇ ಮುಗಿಸುವಂತ ನಿಟ್ಟ ಕ್ರಮ ಕೈಗೊಂಡ್ರು ನಾವು ಅವ್ರ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನೋಡ್ರಿ, ಅವ್ರು ಏನೇ ನಿರ್ಣಯ ತಗೊಳ್ಳಿ, ಇವತ್ತು ಭಯೋತ್ಪಾದನೆ ಇವತ್ತು ಅದಕ್ಕೆ ಜಾತಿ ಧರ್ಮ ಸಂಬಂಧ ಇಲ್ಲ. ಅವ್ರೇನು ಒಂದು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ, ಪಾಕ ಪ್ರಚೋದಿತ ಭಯೋತ್ಪಾದನೆ ಐತಿ. ಅದಕ್ಕೆ ಅವ್ರೇನು ಹುಚ್ಚುಚ್ಚಾರ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ, ನೀವು ನೀರು ಕೊಡ್ಲಿಲ್ಲ ಅಂದ್ರೆ ನಾವು ರಕ್ತ ಹಾರಿಸ್ತೀವಿ ತಂದು. ಇದೀಗ ತಾನೇ ಸಾಮಾನ್ಯ ಜನರು ಹೇಳಿದ್ರು, ನಾವು ರಕ್ತ ಅಲ್ಲ, ಅಲ್ಲಿ ಬಾರ್ಡರ್ಗಳಿಗೆ ಹೋಗಿ ನಿಂತು ಕೂಗಿದ್ರೆ ಹೋಗ್ಬಿಡ್ತಾರ ಅವ್ರು. ಅಂತ ಪರಿಸ್ಥಿತಿ ಐತಿ. 140 ಕೋಟಿ ಜನರು ಯಾವತ್ತೂ ಆ ದೇಶದ ಪ್ರಧಾನಿಯ ಜೊತೆನೇ ಅದಾರ, ಅವ್ರ ಜೊತೆನೇ ಇರ್ತಾರ. ಅವ್ರು ಏನೇ ಕ್ರಮ ಕೈಗೊಳ್ಳಿ, ಇವತ್ತು ಅವ್ರು ಯುದ್ಧನೇ ಮಾಡ್ಲಿ, ಇವತ್ತು ಅವ್ರು ಪಾಕಿಸ್ತಾನದ ನಕ್ಷಾ ಒಳಗಿಂದ ಆ ಪೂರಾ ದೇಶದ ನಕ್ಷಾ ಒಳಗೆ ಪಾಕಿಸ್ತಾನದೇ ಅಳಗಿಸ್ಬಿಡ್ಲಿ, ಅದ್ರ ಜೊತೆಗೆ ನಾವು ಇರ್ತೀವಿ ಅನ್ನುವಂತ ಧೈರ್ಯ ಅವ್ರಂತ ಒಂದು ಎಲ್ಲರೂ ನಾವು ಸಾರ್ವಜನಿಕರು ಕೂಡ ಅವ್ರ ಜೊತೆಲಿ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಉತ್ಸವ ಸಮಿತಿಯಿಂದ ಹಾಗೂ ಹಲವು ಸಂಘಟನೆಗಳು, ಎಲ್ಲ ತಾಯಂದ್ರು, ಎಲ್ಲ ನಮ್ಮ ಯುವಕರು ಎಷ್ಟು ಆಕ್ರೋಶದ ಜನರಲ್ ಅಂದ್ರೆ ತಾವೆಲ್ಲ ಗೊತ್ತು ಮಾಡ್ಕೋರಿ. ಯಾಕಂದ್ರೆ ಇದೀಗ ತಾನೇ ನಾನು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥವ್ರು ಯಾರು ಲೀಡರ್ ಅಲ್ಲ, ಸಾಮಾನ್ಯ ಜನರು. ಅವರೆಲ್ಲ ಸಾಮಾನ್ಯ ಜನರು ಅವ್ರವ್ರ ಅನಿಸಿಕೆಗಳನ್ನು ಹೇಳಿದ್ರು. ಅವರು ಎಷ್ಟು ಆಕ್ರೋಶ ಆಗ್ಯದಂದ್ರೆ ನಮ್ಮ ಮನೆಯೊಳಗೆ ಯಾರಿಗೂ ಹೊಡೆದಾರಪ್ಪ ಅನ್ನಂಗೆ ನಮ್ಮ ಪರಿಸ್ಥಿತಿ ಆಗ್ಯದ ಇವತ್ತು. ಯಾಕಂದ್ರೆ ನೋಡ್ರಿ, ಈ ಸಾಮಾನ್ಯ ಜನ ಅವ್ರು ಏನೋ ಒಂದು ಟೂರ್ಗೆ ಹೋಗ್ಯಾರ, ಪ್ರಯಾಣಿಕರವ್ರು, ಅವರನ್ನು ನಿಹತ ಇರ್ತಾರ. ಅವರಿಗೆ ಕೊಂದಂತಾರ. ಅಷ್ಟು ತಾಕತ್ತಿತ್ತಪ್ಪ ಅಂತಂದ್ರೆ ಸೇನೆಯವ್ರ ಜೊತೆ ಯುದ್ಧ ಮಾಡಬೇಕಾಗಿತ್ತು. ಅದಕ್ಕೆ ನಾವು ಈ ಒಂದು ಪ್ರತಿಭಟನಾ ರ್ಯಾಲಿ ಮೂಲಕ ಇದೀಗ ತಾನೇ ನಮ್ಮ ಜೊತೆ ಇಬ್ಬರು ಅಧಿಕಾರಿಗಳದಾರ. ಒಬ್ರು ಸೇನಾ ನಿವೃತ್ತಾಧಿಕಾರಿ ಅದಾರ, ಒಬ್ರು ಪೊಲೀಸ್ ನಿವೃತ್ತಾಧಿಕಾರಿ ಅದಾರ. ಅವ್ರು ಇವತ್ತಿಗಾದ್ರೂ ಹೇಳ್ತಾರ, ಒಬ್ರು ನಿವೃತ್ತರಾಗಿ 1 ವರ್ಷ ಆಯ್ತು, ಒಬ್ರು ನಿವೃತ್ತರಾಗಿ 16 ವರ್ಷ ಆಗ್ಯದ. ಈಗಾದ್ರೂ ನಮಗೆ ಯುದ್ಧಕ್ಕೆ ಕರೆದ್ರಪ್ಪ ಅಂತಂದ್ರೆ ನಾವು ಸಿದ್ಧವದಿವತ್ತಂದು ಹೇಳ್ತಾರ. ಅವ್ರಿಗೆ ನಾವು ದೊಡ್ಡ ಕ್ಲಾಪ್ಸ್ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಅವ್ರಲ್ಲಿ ಏನಾದ್ರೂ ಒಂದು ರೋಷ ಆವೇಶ ಐತಿ. ಅವ್ರು ಅಷ್ಟೇ ಅಲ್ಲ, ಸಾಮಾನ್ಯ ನಾಗರಿಕರು ಇದೀಗ ತಾನೇ ಏನು ಮಾತಾಡಿದ್ರು, ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ನಮ್ಮ ಸಂತೋಷ್ ವೆಂಕಪ್ಪಗಳು ಹೇಳಿದ್ರು, ನಮ್ಮ ಹಂಗೇನಾರೇ ಸಾರ್ವಜನಿಕರಿಂದ ಹೋಗುದು ಬತ್ತಪ್ಪ ಅಂತಂದ್ರೆ ಮೊದಲ ನನ್ನ ಹೆಸರು ಬರ್ಕೋರಿ, ನಾವು ಹೋಗ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರು. ಯಾಕಂದ್ರೆ ಇವತ್ತ ದೇಶದ ಪ್ರಧಾನಿಯವ್ರ ಮ್ಯಾಗ ಜನ ಎಲ್ಲರೂ ನಂಬಿಕೆ ಇಟ್ಟಾರ. 140 ಕೋಟಿ ಜನರ ಆಶೀರ್ವಾದ, ಅವರ ಸಹಕಾರ ಅವ್ರ ಜೊತೆ ಯಾವತ್ತೂ ಐತಿ. ಅವ್ರು ಏನೇ ಡಿಸಿಷನ್ ತೊಗೊಂಡ್ರು ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನುವಂಥ ಒಂದು ನಿರ್ಣಯವನ್ನು ನಾವು ಎಲ್ಲರೂ ತಗೊಂಡಿದ್ದೇವೆ. ಅದಕ್ಕೆ ಏನಿ ಪದೇ ಈ ತೊಂಟನೆ ತಕರಾರ ತಮಗೆಲ್ಲ ಗೊತ್ತದ. ಎಲ್ಲರೇ ಹೋಗಿ ಈ ಗಾಡಿ ಬಟ್ಟೆಗೆ ಬಾಂಬ್ ಹಾಕ್ತೆ ಯಾರು ಅಂದ್ರೆ ಯುದ್ಧ ಮಾಡಕ್ ತಯಾರಿಲ್ಲ. ಅವರು ಬಂದು ನೇರವಾಗಿ ಯುದ್ಧ ಮಾಡಿದರೆ ಅವ್ರು ಯುದ್ಧ ಮಾಡೋಂಥ ಶಕ್ತಿ ಇಲ್ಲ. ಅವ್ರು ಪದೇ ಬಂದು ಅಮಾಯಕರು ಯಾರು ಅವ್ರ ಕೈಯಾಗ ನಿಹತ್ತ ಇನ್ಸಾನ್ ಯಾರು ಇರ್ತಾರ, ಯಾರ ಕಡೆ ಹತ್ಯಾರ ಇರುವುದಿಲ್ಲ, ಯಾರು ಪ್ರಯಾಣಿಕರು ಅದಾರ ಅಂಥವ್ರ ಮ್ಯಾಗ ಗುಂಡಾರಿಸಿದೆ, ಅಂಥವ್ರ ಮ್ಯಾಗ ಬಾಂಬ್ ದಾಳಿ ಮಾಡಿದೆ. ಇಂಥ ಒಂದು ಹೇಡಿತನ ಕೃತ್ಯಕ್ಕೆ ನಾವು ತೀವ್ರವಾದ ಖಂಡನೆಯನ್ನು ಮಾಡ್ತೀವಿ. ಮತ್ತು ಇದೇ ರೀತಿ ಶಂಕರ ಮಠದವರು ಏನು ಸತ್ತಂತ 29 ಜನರಿಗೆ ಪ್ರತಿ ತಲಾ 2 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇಂಥ ಅವ್ರು ಕೊಟ್ಟಿರ್ತಕ್ಕಂಥ ಶಂಕರ ಮಠಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರ ಗುರುಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಎಂಥ ನೀಚ ಕೃತ್ಯಪ್ಪ ಅಂತಂದ್ರೆ ಇವತ್ತಿಗೆ ಇಡೀ ದೇಶದ 140 ಕೋಟಿ ಜನ ಎಲ್ಲರೂ ಪ್ರಧಾನಿ ಅವರ ಜೊತೆಗದಾರ.
ಆದ್ರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ನಮ್ಮ ಸಿದ್ದರಾಮುಲ್ಲಾ ಖಾನ್ ಅನ್ಬೇಕವ್ರಿ, ಸಿದ್ದರಾಮಯ್ಯ ಅಲ್ಲ, ಸಿದ್ದರಾಮುಲ್ಲಾ ಖಾನ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲ ಯುದ್ಧ ಬೇಡನ ಬರೇನ ಅವ್ರ ಪ್ರತಿಕಾರ ತಗೊಂತ ಹೇಳಿ ನೀ ಯುದ್ಧ ಬೇಡ ಅಂತ ಹೇಳ್ತಾರ. ಆದ್ರೆ ಮೊನ್ನೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಿರ್ತಕ್ಕಂಥ ಪೊಲೀಸ್ ಒಬ್ಬ ಅಧಿಕಾರಿ ಮೈ ಮ್ಯಾಗ ಅವ್ರು ಕಪಾಳಿ ಮೋಕ್ಷ ಮಾಡಕ್ ಹೊರಟಿದ್ದಾರೆ. ಅದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮನ್ನ ಈಗ ಸಿದ್ದರಾಮಯ್ಯನ ಸರ್ಕಾರ ನಡಿಬೇಕಂತಂದ್ರೆ ಮೂಲ ಕಾರಣ ಪೊಲೀಸ್ ಇಲಾಖೆ. ಆ ಇಲಾಖೆ ಒಬ್ಬ ಅಧಿಕಾರಿ ಒಬ್ರು ಯಾರೋ ಕಪ್ಪು ಬಾವುಟ ತೋರಿಸ್ತಾರ, ಅವನು ಮಾಡಿದ ಕೃತ್ಯಕ್ಕೆ ಕಪ್ಪು ಬಾವುಟ ತೋರಿಸ್ಯಾರ. ಅವ ಏನೋ ಒಂದು ಹೋಟಿನ ಆಸೆಗಾಗಿ, ಒಂದು ಹೋಟಿನ ತುಷ್ಟೀಕರಣಕ್ಕೋಸ್ಕರ ದೇಶವನ್ನು ವಿರೋಧ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಏನು ಬುದ್ಧಿ ಐತೋ ಇಲ್ಲೋ ಗೊತ್ತಿಲ್ಲ. ಆ ಒಬ್ಬ ಪೊಲೀಸ್ ಅಧಿಕಾರಿ ಪಾಪ ಅಧಿಕಾರಿ ಹೇಳಕ್ ಹೋದ್ರೆ ಅವ್ರ ಮೈ ಮ್ಯಾಗ ಕಪಾಳ ಮೋಕ್ಷ ಮಾಡಕ್ ಕೊಟ್ಟಿದ್ದಾರೆ. ಅದನ್ನು ನಾನು ತೀವ್ರವಾಗಿ ನಮ್ಮ ರಾಮನವಮಿ ಉತ್ಸವ ಸಮಿತಿಯಿಂದ ಖಂಡಿಸ್ತೀನಿ, ನಾನು ಬಲವಾಗಿ ಖಂಡಿಸ್ತೀನಿ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಈ ಕೃತ್ಯ ನಡೆಸೋದು ಬಹಳ ಹೇಳಿತನ, ತಪ್ಪತನ. ಯಾಕಪ್ಪ ಅಂತಂದ್ರೆ ತಾವು ತಮ್ಮ ನೆಲ್ಗೆ ಹರಿಬಿಟ್ಟಿರ್ಲಿಲ್ಲಪ್ಪ ಅಂತಂದ್ರೆ ಈ ಘಟನೆ ಆಗ್ತಿರ್ಲಿಲ್ಲ. ಅವ್ರು ಯಾರು ಕಪ್ಪು ಬಾವುಟ ತೋರಿಸ್ತಿರ್ಲಿಲ್ಲ. ಇವತ್ತು ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಜನರದ ನೋವು ಏನದ ಇವತ್ತು ಎಲ್ಲರೂ ಹೇಳ್ಕೊಂಡ್ರು. ಇವತ್ತು ಪ್ರತಿಯೊಬ್ಬರು ನೋವನ್ನು ಎಲ್ಲರೂ ಹೇಳ್ಕೊಂಡ್ರು. ಏನಪ್ಪ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ತಯಾರದೀವಿ ಅನ್ನೋ ಮಾತನ್ನು ದೇಶದ ಪ್ರಧಾನಿ ಏನು ನಿರ್ಧಾರ ತಗೋತಾರ, ಅವ್ರು ಏನು ನಿರ್ಣಯ ತಗೋತಾರ ಅದಕ್ಕೆಲ್ಲರೂ ಒಪ್ಪಿ ನಾವು ಬಂದೀವಿ. ಇವತ್ತು ಜಾತಿ ಧರ್ಮ ನಮ್ಮಲ್ಲಿ ಬರುವುದಿಲ್ಲ, ಮೊದಲ ದೇಶ ಬರ್ತದೆ. ಇವತ್ತು ಎಷ್ಟೊಂದು ಜನ ಮುಸಲ್ಮಾನ ಸಂಘಟನೆಯವರು ಇರ್ಬೋದು, ಎಲ್ಲ ಸಂಘಟನೆ, ಹಿಂದೂ ಸಂಘಟನೆ, ದಲಿತ ಸಂಘಟನೆ ಎಲ್ಲರೂ ಕೂಡ ಹೇಳ್ಯಾರ ನೀವು ಮಾಡ್ರಿ ಮೋದಿಜಿಯವರ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತಂದು. ಆದರೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ಯುದ್ಧ ಮಾಡಕ್ಕೆ ಹೇಳಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಕೇಳಿ ಯುದ್ಧ ಮಾಡ್ತಾರ ಅವರು? ಎಂಥ ನೀಚತನ ಮಾಡ್ತಾರಂದ್ರೆ ಅವರ ರಾಜಕಾರಣಕ್ಕೋಸ್ಕರ ಅವರು ಏನೋ ಒಂದು ಪೊಲೀಸ್ ಅಧಿಕಾರಿ ಮೈ ಮೇಲೆ ಹೋಗಿದ್ದಾರೆ, ಅದನ್ನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಇನ್ನು ಮುಂದೆ ಈ ಥರ ಆಯ್ತಪ್ಪ ಅಂತಂದ್ರೆ ಜನರು ವಿಚಾರ ಮಾಡ್ತಾರೆ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ಎಲ್ಲಿ ಕುಂದಿರಿಸ್ಬೇಕು ಅನ್ನೋದು ಜನರು ತೀರ್ಮಾನ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನು ಇವತ್ತು ನಮ್ಮ ಸೈನಿಕರಿರ್ಬೋದು, ನಮ್ಮ ಕಾರ್ಯಕರ್ತರಲ್ಲಿ ಏನು ರೋಷ ಆವೇಶ ಇದೆ, ನಮ್ಮ ದೇಶದ ನಮ್ಮ ಮನೆ ಮಂದಿಗೆ ಇವತ್ತು ಏನೋ ಒಂದು ಟೂರ್ಗೆ ಹೋಗ್ಯಾರ, ಅವರು ಟೂರಿಗೆ ಹೋಗೋಂಥ ಪ್ರಯಾಣಿಕರ ಮ್ಯಾಗ ನೀವು ಗುಂಡಿನ ದಾಳಿಯನ್ನು ಮಾಡ್ತೀರಿ. ಹೇಳಿ ಪಾಕಿಸ್ತಾನ ಕೆಲಸ ಯಾವತ್ತೂ ಹೇಳಿತನ ಮಾಡ್ಕೋತೆ ಬಂದದ, ಯಾವತ್ತೂ ಹೆಂಗಸರ್ಗತ್ಲೆ ಹಿಂದೆ ಕೂತ ಆಟ ಆಡೋದು ಕೆಲಸ ಮಾಡ್ಯದ. ಅದಕ್ಕೆ ಬರ್ರಿ ಅಷ್ಟು ತಾಕತ್ತಿತ್ತಪ್ಪ ಅಂತಂದ್ರೆ ನಮ್ಮ ಸೇನಾ ವಿರುದ್ಧ ನೀತಿ ಕಿಸಿದ ಬರೀ ನೀವು ಒಂದು ವಾರ ಯುದ್ಧ ಮಾಡಕ್ಕೆ ಸುತ್ತೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತ ಅಷ್ಟು ಶಕ್ತಿಶಾಲಿ ಐತಿ. ಭಾರತ ದೇಶದ ಜೋಡಿ ನೀವು ಒಂದು ವಾರ ಇತ್ತಪ್ಪ ಅಂದ್ರೆ ಲಾಹೋರ್ ಒಳಗೆ ನಾವು ತಿರಂಗ ಏರಿಸ್ತೀವಿ, ಲಾಹೋರ್ ಒಳಗೆ ನಾವು ತಿರಂಗ ಧ್ವಜವನ್ನು ಏರಿಸುವಂಥ ಕೆಲಸ ನಮ್ಮ ದೇಶದ ಪ್ರಧಾನಿ ಮಾಡ್ತಾರೆ ಅನ್ನುವಂಥ ಬಲವಾದ ನಂಬಿಕೆ ನಮ್ಮಲ್ಲಿ ಐತಿ. ಅದಕ್ಕೆ ಎಲ್ಲರೂ ಜಾಗೃತರಾಗ್ಯಾರ. ಇವತ್ತೇನು ನೀವು ಎಲ್ಲರೂ ಕೆಲವೊಂದು ಜನ ಏನೋ ಒಂದು ಹೇಳ್ತಿರ್ತಾರೆ, ಈ ದೇಶದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಅನ್ನ ತಿಂದು ಕೆಲವೊಂದು ದೇಶದ ವಿರುದ್ಧ ಚಟುವಟಿಕೆ ಮಾಡುವಂಥದ್ದು ಏನೋ ದುಷ್ಟರು ಇರ್ತಾರೆ. ಅವರಿಗೆ ನಾನು ಕಿವಿ ಮಾತದಿಂದ ಎಚ್ಚರಿಕೆ ಕೊಡ್ತೀನಿ. ಏನು ದೇಶದ ಹೊರಗೆ ಸೈನಿಕರು ಮಾಡ್ತಾರೆ, ದೇಶದ ಒಳಗೆ ರಾಮನ ಸೈನಿಕರು ಮಾಡ್ತಾರೆ ಅನ್ನೋ ಮಾತನ್ನು ಅವರ ತಲೆ ತೆಗೆಯುವಂಥ ಕೆಲಸ ನಮ್ಮ ಸೈನಿಕರು ಮಾಡ್ತಾರೆ. ಇವತ್ತು ದೇಶದ ವಿರುದ್ಧ, ದೇಶದ ಪ್ರಧಾನಿ ವಿರುದ್ಧ, ದೇಶದ ಸೇನಾ ವಿರುದ್ಧ ಯಾರಾದರೂ ಮಾತಾಡಿದರೆ ಅವರನ್ನು ನಾವು ಸುಮ್ಮನೆ ಬಿಡಲ್ಲ. ಇಷ್ಟು ದಿವಸ ನಾವು ನೋಡ್ಕೊಂಡು ಬಂದಿದ್ದೀವಿ, ಇನ್ನು ಸುಮ್ಮನೆ ಬಿಡುವಂಥ ಪ್ರಶ್ನೆನೇ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನು ಇವತ್ತು ಇಷ್ಟೊಂದು ಬೃಹತ್ವಾಗಿ ಎಲ್ಲ ನನ್ನ ಯುವಕರು ವಿಚಾರ ಮಾಡಿರಿ. ನೀವು ಇಷ್ಟು ಬೃಹತ್ ಬರೀ ನಾವು ಒಂದು ಸಣ್ಣ ಕರೆ ಕೊಟ್ಟಿದ್ದೆ, ನಾವೇನು ದೊಡ್ಡ ಪ್ರಮಾಣ ಮಾಡಬೇಕಪ್ಪ ಅಂತಂದು ಸಾಮಾನ್ಯ ಕರೆ ಕೊಟ್ಟು ಅವ್ರಿಗೊಂದು ಶ್ರದ್ಧಾಂಜಲಿ ಸಲ್ಲಿಸುವಂಥ ಕೆಲಸ ಮಾಡಿದಾಗ ಇವತ್ತು ಎಲ್ಲ ತಾಯಂದ್ರು ನೋಡ್ರು ಕುಟುಂಬ ಸಮೇತ ಬಂದಿದ್ದಾರೆ. ಸಣ್ಣ ಮಕ್ಕಳಲ್ಲಿ ಇಷ್ಟೇ ಒಂದು ಆವೇಶ ಐತಿ. ಇವತ್ತು ಏನಪ್ಪ ದೇಶದ ವಿರುದ್ಧ ಬಂತಪ್ಪ ಅಂತಂದ್ರೆ ನೋಡ್ರಿ, ಸಣ್ಣ ಮಕ್ಕಳು ಧ್ವಜ ಹಿಡಿದು ಇವತ್ತು ಮೈದಾನಕ್ಕೆ ಇಳಿದಾರೆ. ಎಲ್ಲರೂ ಇವತ್ತು ಮೆಣಬತ್ತಿ ಹಿಡ್ಕೊಂಡು ಶ್ರದ್ಧಾಂಜಲಿ ಸಲ್ಲಿಸಲಕ್ಕೆ ಬಂದಾರ. ಅದೇ ರೀತಿ ಅವರು ಬಂದು ಹಿಡ್ಕೊಳಕ್ಕೂ ಹೆಸುವುದಿಲ್ಲ. ನಮ್ಮ ಮಾತಾಡಿದ್ರಿ, ಯಾರೇ ಪಾಕಿಸ್ತಾನ ಪರವಾಗಿ ಮಾತಾಡಿದ್ರಿ, ಅವ್ರನ್ನ ಸುಮ್ಮನೆ ಬಿಡಲ್ಲ. ಇನ್ನು ಯಾರೇ ಬಾಲ ಬಿಚ್ಚಿದ್ರೆ ಅವ್ರ ಬಾಲ ಕತ್ತರಿಸುವಂತ ಕೆಲಸ ರಾಮನವಮಿ ಉತ್ಸವ ಸಮಿತಿ ಮಾಡ್ತದನ್ನು ಇವತ್ತೇನು ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಬಂದು ಪಾಲ್ಗೊಂಡಿದ್ದೀರಿ. ಇವತ್ತು ಸೈನಿಕರು ಇರ್ಬೋದು, ಅಧಿಕಾರಿ ಇರ್ಬೋದು, ಕೆಲವೊಂದು ಎಲ್ಲ ಸಾರ್ವಜನಿಕರು, ಇವತ್ತು ಅನೇಕ ಸಂಘಟನೆದವರು ಎಲ್ಲ ತಾಯಂದ್ರು ಬಂದಿದ್ದಾರೆ. ವಿಶೇಷವಾಗಿ ಅವರೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ದೇಶಕ್ಕೆ ಯಾವಾಗ ಜರುರತ್ತದ ಅವಾಗ ಮನ್ಯಾಗ ತಾಯಂದ್ರೇ ಕೂತು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಹೊರಗೆ ಕಳಿಸುವಂಥ ಕೆಲಸ, ಆರತಿ ಮಾಡಿ ಕಳಿಸುವಂಥ ಸಂಸ್ಕೃತಿ ನಮ್ಮದು. ಇವತ್ತು ಅವರು ಯುದ್ಧ ತಗೊಂಡು ಪಾಕಿಸ್ತಾನದ ಸೈನಿಕರ ರುಂಡ ತೊಗೊಂಡು ಬರೋಕ್ಕೆ ಕಳಿಸುವಂಥ ಶಕ್ತಿ ನಮ್ಮ ತಾಯಂದಿರಲ್ಲಿ ಐತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ಕರೆಸಿ ನಾವು ಕರೆದಿದ್ದಕ್ಕೆ, ಎಲ್ಲರೂ ತಾವು ಬಂದಿದ್ದಕ್ಕೆ ಒಟ್ಟಿಗೆ ನಾನು ಅಭಿನಂದನೆಗಳನ್ನು ಹೇಳಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತೀನಿ.
बोलो भारत माता की हिंदुस्तान हिंदुस्तान जिंदाबाद जिंदाबाद हिंदुस्तान हिंदुस्तान जिंदाबाद जिंदाबाद ಮೊನ್ನೆ ನಡೆದಿರ್ತಕ್ಕಂಥ ಅಮಾನುಷ್ಯ ಕೃತ್ಯ ಪಾಕಿಸ್ತಾನದ ಹೇಡಿಯ ಕೃತ್ಯಕ್ಕೆ ನಾವೆಲ್ಲರೂ ಸೇರಿಕೊಂಡಿದ್ದೀವಿ. ಎಲ್ಲರೂ ಗೊತ್ತಿರುವ ಹಾಗೆ 2016ರಲ್ಲಿ ಅವರು ಇದೇ ಥರ ಉಗ್ರವಾದಿಗಳನ್ನು ಮುಂದಿಟ್ಟುಕೊಂಡು ಏನು ನಮ್ಮ ಭಾರತ ಮೇಲೆ ಯುದ್ಧ ಸಾರಿದ್ರು. ಹಾಗೂ 2019 ಪುಲ್ವಾಮಾದಲ್ಲಿ ಏನು ಯುದ್ಧ ಸಾರಿದ್ರು ಭಾರತ ವಿರುದ್ಧ, ಅದಕ್ಕೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರು ಫಿಟ್ಟಿಂಗ್ ರಿಪ್ಲೈ ಕೊಟ್ಟಿರ್ತಾರೆ. ಬಟ್ ಅದರಿಂದ ಪಾಠ ಕಲ್ಸಂಗ್ ಆಗಿಲ್ಲ. ಮೋಸ್ಟ್ಲಿ ಪಾಕಿಸ್ತಾನದವರು ಪಾಠ ಕಲ್ತಿಲ್ಲ. ಮತ್ತೊಮ್ಮೆ ಮತ್ತೆ ಅವರು ಡೈರೆಕ್ಟ್ ಯುದ್ಧ ಮಾಡಲಿಕ್ಕೆ ಅಂತೂ ಅವಕಾಶ ಇಲ್ಲ, ಅವರಷ್ಟು ತಾಕತ್ತಿಲ್ಲ. ಬಟ್ ಪ್ರಾಕ್ಸಿ ವಾರ್ ಪರೋಕ್ಷವಾಗಿ ಯುದ್ಧ ಘೋಷಣೆ ಮಾಡಿದ್ದಾರೆ. ನಾವೆಲ್ಲರೂ ತಿಳ್ಕೋಬೇಕು, ಭಾರತ ಜನರವರು ಎಲ್ಲ ಯಾವುದೇ ಜಾತಿ ಇರಲಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ ಬೇಕಾದಿರಲಿ, ನಾವು ಭಾರತ ದೇಶದ ಪ್ರಜೆಗಳು, ನಾವು ಸುರಕ್ಷಿತವಾಗಿರಬೇಕು, ನಮ್ಮ ಧರ್ಮ ಸುರಕ್ಷಿತವಾಗಿರಬೇಕು. ಅದಕ್ಕೆ ಈ ಸಲ ಪಾಕಿಸ್ತಾನಕ್ಕೆ ನಾವು ಬಹಳ ಖತರ್ನಾಕಾದಂಥ ಇನ್ನೊಮ್ಮೆ ಮಾಡಲಾರಂಥ ಪೆಟ್ಟು ಕೊಡಬೇಕು. ಇವತ್ತಿನ ದಿವಸ ಜಗತ್ತಿನಲ್ಲಿ ನಾವು ಮೊದಲು ಮಹಾತ್ಮ ಗಾಂಧಿಯ ಆದರ್ಶವಾದಿಗಳು ಇಲ್ಲಿ ತನಕ ಶಾಂತಿಯನ್ನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿವಸ ಅವರು ನಮಗೆ ಮಜಬೂರು ಮಾಡಿದ್ದಾರೆ. ಅವ್ರ ವಿರುದ್ಧ ನಾವು ತಿರುಗಿ ಬೀಳಲಿಕ್ಕೆ ಮಜಬೂರು ಮಾಡಿದ್ದಾರೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ನಮ್ಮ ಜೊತೆಗಿದ್ದಾವೆ. ಈ ಸರ್ತೆ ಮುಂದಿನ ದಿನಮಾನಗಳಲ್ಲಿ ಅಥವಾ ಕೆಲವೊಂದು ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳು ಅದಕ್ಕೆ ಪ್ರತ್ಯುತ್ತರ ಕೊಡ್ತಾರೆ. ಮುಂದಿನ ದಿನ ಇನ್ನೊಮ್ಮೆ ಆ ಥರ ಮಾಡಲಾರ್ದಂಗೆ ಪಾಕಿಸ್ತಾನ ಆ ಥರ ಡೇರಿಂಗ್ ಮಾಡಲಾರ್ದಂಗೆ ನೋಡ್ಕೋತಾರೆ ಅಂತ ಆಶಿಸ್ತೀವಿ. ನಾವೆಲ್ಲರೂ ಬಂದಿದ್ದೀವಿ. ಪಾಕಿಸ್ತಾನ್ ಮಿನಿಸ್ಟರ್ ಅಂತಾರೆ ನಾವು ನಮ್ದಷ್ಟೇ ಸೇನೆ ಅಲ್ಲ, 24 ಕೋಟಿ ಜನ ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿ. ಅರೇ ಪಾಕಿಸ್ತಾನ್ ಲುಚ್ಚಾ ಪಾಕಿಸ್ತಾನ್, ನಾವು 130 ಕೋಟಿ ಇದ್ದೀವಿ. ನಮ್ಮ ಸೈನ್ಯನೇ ಸಾಕು, ನಿಮಗೆ ನಮ್ಮ ಸೈನ್ಯನೂ ಬೇಡ. ನೀವು ಹೇಳ್ತಾ ಇದ್ದೀರಿ ನೀವು पानी बंद किया, पानी मतलब पानी नहीं बहाएंगे तो खून बहाएंगे. अरे सालो हम सारे आके बॉर्डर पे मुंह दिया तो तुमको फ्लड आ जाएगा पाकिस्तान में. तुमको बुलेट और मिसाइल की जरूरत ही नहीं. हम सारे अगर बॉर्डर पे ठहर के चीख मारेंगे तो खत्म हो जाएंगे. अणु बम से भी बड़ा हमारा चीख है. हिंदुस्तान को मत आजमाओ. अब ये हमारा जो पीस जो ನಾವು ಏನು ಶಾಂತಿ ಪಾಲನೆ ಮಾಡ್ತಾ ಇದ್ದೀವಿ, ನಮ್ದಿದು ವೀಕ್ನೆಸ್ ಅಂತ ತಿಳ್ಕೊಬೇಡ್ರಿ. ಯಾವಾಗ ನಾವು ವೀಕ್ನೆಸ್ ಇಂದ ಹೊರಗೆ ಬರ್ತೀವಿ, ಪಾಕಿಸ್ತಾನನ ವರ್ಲ್ಡ್ ಮ್ಯಾಪ್ದಿಂದ ಗ್ಯಾಪ್ ಮಾಡ್ತೀವಿ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ, ಕರೆ ಕೊಟ್ಟಿದ್ದಾರೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ನಮ್ಮ ಸೇನಾಧಿಕಾರಿಗಳಿಗೆ. ಅವರು ಮುಂದಿನ ಕೆಲವೇ ದಿನಗಳಲ್ಲಿ ಪ್ರತ್ಯುತ್ತರ ಕೊಡ್ತಾ ಇರ್ತಾರೆ ನಾವು ಆಶಿಸ್ತೀವಿ. ಅಲ್ಲಿ ತನಕ ನಾವು ಒಗ್ಗಟ್ಟಾಗಿರಬೇಕು. ನಾವು ಯಾವುದೇ ಧರ್ಮ ಆಗಲಿ, ನಮ್ಮ ದೇಶ ಬಂದರೆ ಮೊದಲು ದೇಶ ಆಮೇಲೆ ಧರ್ಮ, ಇದರೊಂದಿಗೆ ನಾವೆಲ್ಲರೂ ಒಂದಿದ್ದೀವಿ ಅಂತ ಹೇಳಿ ಭಾರತ್ ಮಾತಾ ಕಿ ಜೈ ಹಿಂದ್. ಮೊನ್ನೆ ನಡೆದ ಪಹಲ್ಗಾಮ್ ನಾಗರಿಕರ ಏನೊಂದು ಹತ್ಯೆ ಏನಾಯಿತು ಉಗ್ರರದಿಂದ, ಬಟ್ ಅದು ಕೇವಲ ಭಾರತೀಯ ನಾಗರಿಕರದ್ದು ಅಷ್ಟೇ ಅಲ್ಲ, ಇಡೀ ಭಾರತೀಯ ನಾಗರಿಕರ ಮನೆಗಳಲ್ಲಿ ಒಬ್ಬೊಬ್ಬನ ಮನುಷ್ಯನ ಹತ್ಯೆ ಆದಂಗೆ ಆಗ್ಯದ. ಆ ಕಾರಣಕ್ಕೆ ಯಾವುದೇ ಕ್ಷಣದಾಗೂ ಅನಾಹುತ ಆಗ್ಯದ, ಇಂಥ ಅನಾಹುತ ನಮ್ಮ ಭಾರತ ದೇಶದಾಗ ಆಗ್ಯದ, ಭಾಳ ನೋವು ಆಗ್ಯದ. ಆ ಕಾರಣಕ್ಕೆ ನಾವು ಅದನ್ನು ಖಂಡಿಸ್ತೀವಿ ಅಂತೇಳಿ ಜಿಲ್ಲಾ ಯುವ ಪರಿಷತ್ ವತಿಯಿಂದ ನಾನು ಆಗ್ರಹಿಸ್ತೀನಿ. ನಾವು ಎಲ್ಲ ಶ್ರದ್ಧಾಂಜಲಿ ಅರ್ಪಿಸ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಭಾರತದ ಜನದ ಎಲ್ಲ ಹಿಂದೂ, ಇಸ್ಲಾಂ, ಕ್ರೈಸ್ತ, ಸಿಖ್ ಎಲ್ಲ ಸಮುದಾಯದವರು ಇದನ್ನು ಖಂಡಿಸ್ತಾ ಇದ್ದಾರೆ. ಇದು ಯುದ್ಧವನ್ನು ಮಾಡಲಿಕ್ಕೆ ಏನಾದರೂ ತೀರ್ಮಾನ ತೆಗೆದುಕೊಂಡರೆ ಮೊಟ್ಟ ಮೊದಲ ಹೆಸರಿನಿಂದ ನೋಂದಾಯಿಸಬೇಕು. ನಮ್ಮ ಶ್ರೀರಾಮನವಮಿ ಉತ್ಸವ ಸಮಿತಿ ಪ್ರತಿಯೊಬ್ಬ ಹುಡುಗರು ಎಲ್ಲರೂ ಯುದ್ಧಕ್ಕೆ ಬರ್ಲಿಕ್ಕೆ ತಯಾರಿದ್ದಾರೆ. ಪಾಕಿಸ್ತಾನ ಸಂತೋಷ್ ಶಂಕಪ್ಪನವರು ಎರಡು ಮಾತಾಡಬೇಕು. ಜೈ ಶ್ರೀರಾಮ. ಈ ಕಾರ್ಯಕ್ರಮಕ್ಕೆ ವನ್ನಾಲನ್ನವರು ಎಲ್ಲರಿಗೂ ಕರೆದಗಿಸಿದ್ದು ಇದು ಪಂಜಿನ ಮೆರವಣಿಗೆಯನ್ನು ಮಾಡಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಈಗ ಕಾಶ್ಮೀರದಲ್ಲಿ ಎಷ್ಟು ಭಯಾನಕ
ಅವರಿಗೆಲ್ಲ ಫೈರಿಂಗ್ ಮಾಡ್ಯಾರಲ್ಲ ಭಾಳ ನಮಗೆ ಸಂಕಟ ಆಗ್ತದ. ಅದಕ್ಕೇನೈತಿ ಮೋದಿಯವ್ರು ಏನು ನಿರ್ಧಾರ ಮಾಡೇ ಮಾಡ್ತಾರೆ. ಅವರ ಪಾಕಿಸ್ತಾನವನ್ನು ನಿರ್ಮೂಲನೆ ಮಾಡೇ ಮಾಡ್ತಾರೆ ಅಂತ ಹೇಳಿಸಿಂದ ನಮ್ಮ ದೇಶದವ್ರಿಗೆಲ್ಲರಿಗೂ ಭರವಸೆ ಅದ. ಅವ್ರು ಮಾಡಲೇಬೇಕು. ಈಗ ಸತ್ತವರಿಗೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳಿಸಿಂದ ನಾನು ವಿಜಯಪುರ ಜಿಲ್ಲೆಯಿಂದ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಅವರಿಗೆ ಆಶ್ವಾಸನೆಯನ್ನು ಕೊಡ್ತೀನಿ. ಮತ್ತು ಮೋದಿಯವರು ಏನು ಪಣ ತೊಟ್ಟಾರಲ್ಲ ಅವರು ಹಿಂದೆ ಸರಿಯಲ್ಲ. ಯಾರು ಬೇಕಾದವ್ರು ಏನೈತಿ ಏನು ಹೇಳಿದ್ರು ಯಾರ್ದು ಮಾತು ಕೇಳಲ್ಲ ಮೋದಿಯವರು. ಅವ್ರದ್ದು ಏನೈತೆ ಅವರು ಪಾಕಿಸ್ತಾನ ನಿರ್ಮೂಲನೆ ಮಾಡೇ ಮಾಡ್ತಾರೆ ಅಂತ ಹೇಳಿಸಿಂದ ನನ್ನಲ್ಲಿ ನಮಸ್ಕಾರ. ಇವತ್ತಿನ ದಿವಸ ಪಂಚಮಿ ಮೂಲಕ ಒಂದಾಲ ಅಣ್ಣವ್ರದ್ದು ಒಂದೆಲ್ಲ ಒಳಗೆ ಕರೆದು ಒಂದು ಕಾಶ್ಮೀರದಲ್ಲಿ ಆದ ಘಟನೆಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸ್ಲಿಕ್ಕೆ ಇಲ್ಲೆಲ್ಲರೂ ಸೇರಿವಿ. ಮಾತಾಡಬೇಕು, ಏನು ಮಾತಾಡಬೇಕು, ದುಃಖ ಆಗ್ತೈತಿ. ನಮ್ಮ ದೇಶ, ನಮ್ಮ ಜನ, ನಮ್ಮ ಸೈನಿಕರು, ನಮ್ಮ ಪರಿವಾರ ಬರೀ ಬಾಯಿ ಮಾತಿನಿಂದ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ಆಗೋದಿಲ್ಲ. ಅದು ಕಾರ್ಯರೂಪಕ್ಕೆ ಬರಬೇಕು. ಮೋದಿಯವರೊಬ್ಬರೇ ಮಾಡ್ತಾರೆ, ಅವ್ರು ಮಾಡಲಿ ಅಂತ ನಾವು ಮುಚ್ಕೊಂಡು ಮನ್ಯಾಗ ಮನ್ಕೊಂಡ್ರೆ ಆಗೋದಿಲ್ಲ. ಎಲ್ಲರೂ ಅವ್ರಿಗೆ ಕೈ ಜೋಡಿಸ್ಬೇಕು, ಎಲ್ಲರೂ ಜಾಗೃತರಾಗಬೇಕು. ಯುವಕರು ಎಲ್ಲರೂ ಒಂದು ಅವ್ರ ಕೈ ಬಲಪಡಿಸಬೇಕು. ಅಲ್ಲಿ ಆಗಿದ್ದೆಲ್ಲನೂ ನೋಡಿಕೊಂಡು ಅಲ್ಲಿ ಆಗ್ಯದ ಮೋದಿಯವ್ರು ಆ್ಯಕ್ಷನ್ ತೊಗೋತಾರೆ, ಮಾಡ್ತಾರೆ, ತಗೋರಿ, ಇವತ್ತಿಲ್ಲ ನಾಳೆ ಮಾಡ್ತಾರೆ. ಆ ಥರ ನಿರ್ಲಕ್ಷ್ಯದ ಮಾತು ಯಾರ ಬಲ್ಲೂ ಬೇಡ. ಅವರು ನಮ್ಮ ದೇಶ, ನಮ್ಮ ಜನ, ಪೂರಾ ನಮ್ಮ ದೇಶದ ಜನ ನನ್ನ ಬಂಧು ಬಳಗ ಅಂತ ಅಂದ್ಕೊಂಡಾರ. ನಾವೆಲ್ಲರೂ ಇದು ನಮ್ಮ ಬಿಜಾಪುರಪ್ಪ, ನಮ್ಮ ಬಿಜಾಪುರ ಎಲ್ಲ ಜನ ನಮ್ಮ ಬಂಧು ಬಳಗ. ಬಿಜಾಪುರ ನಮ್ಮೂರು, ಬರೀ ನಮ್ಮ ಮನೆ ಒಂದೇ ನಮ್ಮದಂತ ನಾವು ತಿಳ್ಕೊಬಾರ್ದು. ಯಾರಿಗೆಲ್ಲ ಏನೇ ಆದ್ರೂ ಎಲ್ಲರೂ ನಾವು ಒಗ್ಗಟ್ಟಾಗಿ ಬಂದು ನಿಂದಿರುವಂಥದ್ದು ಒಂದು ಸಂಘಟನೆ ತಯಾರು ಮಾಡ್ಲಿಕತ್ತಾರಂತ ನನಗೆ ಅನಿಸ್ತೈತಿ. ಆಗಬೇಕು, ಆ ಥರ ಸಂಘಟನೆ ಆಗಬೇಕು. ಯಾರೇ ಇರಲಿ ನೋಡ್ರಿ, ಈಗ ಶಾಂತಿಯುತವಾಗಿದೆ ನಮ್ಮ ಬಿಜಾಪುರ ಅಂತ ನಾವು ಅಂತೀವಿ. ಆದ್ರೂ ಒಂದು ಹುಡುಗಗಾಗಲಿ, ಒಂದು ಮಹಿಳೆಗಾಗಲಿ, ಒಂದು ಏನಾರು ಆಯ್ತಂದ್ರೆ ಒಂದು ಫೋನ್ ಕರೆ ಮ್ಯಾಗ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ಬಗೆಹರಿಸ್ಬೇಕು. ಜಗಳನೇ ಮಾಡಬೇಕು, ಹೊಡೆಪೆಟ್ಟು ಮಾಡಬೇಕು, ಕೂನ್ ಖರಾಬ ಮಾಡ್ಬೇಕು ಅಂತ ಹೇಳಂಗಿಲ್ಲ. ಅದಕ್ಕೆ ಒಂದಾಗಿ ಶಾಂತಿಯುತವಾಗಿ ಮೋದಿಯವ್ರು ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ. ಅದನ್ನೇ ನಾವು ಯಾರು ವಿಚಾರ ಮಾಡೋದ್ರ ಅವಶ್ಯಕತೆ ಇಲ್ಲ. ಅದ್ರದ್ದು ನಮ್ಮ ಊರಿಂದ ಏನದ ನಾವು ಅಷ್ಟೇ ವಿಚಾರ ಮಾಡಿ ನಾವೆಲ್ಲ ಒಂದಾಗಿರೋಣ, ನಾವೆಲ್ಲ ಸುರಕ್ಷಿತವಾಗಿರೋಣ, ನಾವೆಲ್ಲರೂ ಅಣ್ಣ ತಮ್ಮಂದಿರಂಗಿರೋಣ ಅಂತ ಹೇಳ್ತೀನಿ. ಈಗ ಮುಂದೆ ಇಂಥ ಘಟನೆ ಆಗ್ಲಾರ್ದಂಗೆ, ಆ ಥರ ಘಟನೆ ಆಗ್ಲಾರ್ದಂಗೆ ಮುಂದೆ ಅವರೆಲ್ಲ ನೋಡ್ಕೋತಾರೆ. ನಾವು ಇಲ್ಲೆಲ್ಲ ಶಾಂತಿಯುತವಾಗಿರೋಣ ಹಂಗೆ ಅಂತ ಹೇಳಿ ನಾನು ಎರಡು ಮಾತು. ಕಾರ್ಯಕ್ರಮಕ್ಕೆ ಈ ಪಂಜಿನ ಮೆರವಣಿಗೆ ಕಾರ್ಯಕ್ರಮಕ್ಕೆ ನಮ್ಮ ಉಮೇಶ್ ವಂದಾಲಣ್ಣವರು ಇವತ್ತು ಮುಂಜಾನೆ ಭೇಟಿಯಾದಾಗ ನಮಗೆ ಬರಬೇಕಂತ ಹೇಳಿದ್ರು. ಅದೇ ಪ್ರಕಾರ ನಮಗೂ ದೇಶಾಭಿಮಾನ ಅನ್ನೋದು ಒಂದು ಮುಖ್ಯ. ನಮಗೆ ಇಷ್ಟು ದಿವಸ ಏನೈತೆ ನಾವು ಸಾರ್ವಜನಿಕ ಇದರಲ್ಲಿ ನಾವು ಸೇವೆ ಸಲ್ಲಿಸಿವಿ, 31 ವರ್ಷ ಸೇವೆ ಸಲ್ಲಿಸಿ ಅದೇ ಪ್ರಕಾರ ನಾವು ಸಾರ್ವಜನಿಕ ದೃಷ್ಟಿಯಿಂದ ಏನೈತೆ ನಾವು ಪ್ರೀತಿಗೆ ಪಾತ್ರರಾಗಿ ನಾವು ಕೆಲಸ ಮಾಡಿದ್ದೀವಿ. ಅದೇ ಪ್ರಕಾರ ಏನೈತೆ ದೇಶದ ಸಮಸ್ಯೆ ಬಂದಾಗ ಏನೈತೆ ನಾವೇನೈತೆ ಹಗಲಿ ರಾತ್ರಿ ಕೂಡೇ ನಿಂತು ಹೋರಾಡಿದಾಗ ನಮ್ಮ ದೇಶದ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇದೇ ಪ್ರಕಾರ ಏನೈತೆ ಎಲ್ಲರೂ ಕೂಡ ದೇಶದ ಸಮಸ್ಯೆ ಬಂದಾಗ ಎಲ್ಲರೂ ಒಂದಾಗಿ ದುಡಿಬೇಕು. ಹಗಲಿ ರಾತ್ರಿ ಅನ್ನೋದೇ ನಾವು ಇದನ್ನು ಕಷ್ಟಪಟ್ಟಾಗ ಏನೈತೆ ನಮ್ಮ ಈ ಸ್ವಾತಂತ್ರ್ಯ ಹೆಂಗೆ ನಾವು ಪಡ್ಕೊಂಡಿವಿ ಅದೇ ರೀತಿಯಲ್ಲಿ ನಾವು ಪಾಕಿಸ್ತಾನದಿಂದ ಏನೈತೆ ನಾವು ಇದನ್ನು ಪಾಕಿಸ್ತಾನವನ್ನು ಬೇರ್ಪಡಿಸಿ ಅದು ನಮ್ಮ ಅಂಡರ್ನೊಳಗೆ ನಾವು ತಗೋಬೇಕು. ಅದನ್ನು ಯುದ್ಧ ಮಾಡಿ ಗೆದ್ದಾಗ ಮಾತ್ರ ನಾವೇನೈತೆ ನಮ್ಮ ಕೊಟ್ಟಿದ್ದಾರೆ. ನಾನು ಈ ಮೂಲಕ ಏನು ಹೇಳ್ತೀನಿ ಅಂದರೆ, ಈ ಪಾಕಿಸ್ತಾನದ ಜೊತೆ ಯುದ್ಧ ಅಕಸ್ಮಾತಾಗಿ ಆಯ್ತು ಅಂತಂದ್ರೆ ನಮ್ಮ ಮಾಜಿ ಸೈನಿಕರಲ್ಲಿ ಯಾರಾದರೂ ಮಾಜಿ ಸೈನಿಕರು ಬಿಜಾಪುರ ಸಂಸ್ಥೆಯಿಂದ ಯಾರಾದರೂ ಮರಳಿ ಹೋಗ್ತೀರೇನಂದ್ರೆ ಅದರ ಮೊದಲ ಹೆಸರು ನಂದು ಅಂತ ಹೇಳಿ ನಾವು ಹೇಳಬಯಸ್ತೀನಿ. ದೇಶದ ಸಲುವಾಗಿ ನಮ್ಮ ಶರೀರದಾಗ ಹರಿಯುವಂಥ ಒಂದೊಂದು ಬೂಂದ ರಕ್ತ ಕೂಡ ನಮ್ಮ ದೇಶದ ಸಲುವಾಗಿ ನಾವು ಮುಡಿಪಿಡ್ತೇವೆ ಅಂತ ಹೇಳಿ ಈಗ ಎಲ್ಲ ಸಿವಿಲಿಯನ್ ಮಾಡೋದ್ರಿಂದ ಸೈನಿಕರಿಗೆ ಸರ್ವಿಸ್ದಾಗ ಇರ್ತಾರಲ್ಲ ಅವ್ರಿಗೆ ಒಂದು ಹುಮ್ಮೇಶ್ ಬರ್ತೈತೆ. ಅವ್ರು ರುಂಟೆ ಕಡೆ ಆಗ್ತಾವೆ, ಮತ್ತೆ ಚುರಿತ ಮಾಡೋಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂತ ಹೇಳಿ ನೀವು ಎಲ್ಲ ಮಾಡೋದ್ರಿಂದ ಭಾಳ ಅವ್ರಿಗೆ ಹುಮ್ಮೇಶ್ ಬರ್ತದೆ. ಸೈನಿಕರಿಗೆ ಈ ಥರ ಎಲ್ಲರೂ ಮಾಡಬೇಕು. ನಾವು ಸರ್ವಿಸ್ದಾಗ ಇದ್ದಾಗ ಉತ್ತರ ಭಾರತದೊಳಗೆ ಸೈನಿಕರು ಏನು 2002 ಸಂಸತ್ ಭವನದಾಗ ಹಮಲ ಆಗಿತ್ತಲ್ಲ, ಅವಾಗ ಹೋಗಾಗ ಎಷ್ಟು ನಮಗೆ ಪ್ರೋತ್ಸಾಹ ಕೊಡ್ತಿದ್ರು ಸೈನಿಕರಿಗೆ. ಎಲ್ಲರೂ ಅಕ್ಕಪಕ್ಕದ ಅಂಗಡಿಯವರು ಪಾಕಿಸ್ತಾನದ ಹೋಗಿ ನುಗ್ಗಿ ಹೊಡೆದು ಬರ್ರಿ ಅಂತ ಹೇಳಿ ಭಾಳ ಪ್ರೋತ್ಸಾಹ ಕೊಟ್ಟು ನಮಗೆ ಉಮೇಶ್ ತಂದು ಕೊಡ್ತಿದ್ರು. ನಮ್ಮ ರೋಂಟೆ ಕಡೆ ಆಗ್ತಿದ್ದು ಈ ಸತ್ಯ ಅವ್ರ ಮ್ಯಾಗ ನಾವು ಅಟ್ಯಾಕ್ ಮಾಡುವಂಥ ಭಾವನೆಗಳು ನಮ್ಮಲ್ಲಿ ಹುಟ್ಟಿದ್ದು. ಅದೇ ಥರ ನೀವು ಮಾಡ್ತಾ ಇದ್ದೀರಿ, ನಮ್ಗೆ ಭಾಳ ಖುಷಿ ಅನ್ನಿಸ್ತು. ಉಮೇಶ್ ವಂದಲಣ್ಣವ್ರಿಗೆ, ಶಿವಣ್ಣವ್ರಿಗೆ, ಶರಣ ಸಬ್ರದಣ್ಣರಿಗೆ ಎಲ್ಲರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಸೈನಿಕರಲ್ಲಿ ಭಾಳ ಉಮೇಶ್ ಬರ್ತದೆ. ಅದು ಹೇಳೋಕೆ ನಮಗೆ
ನಮ್ಗೆ ಇದೇ ಥರ ಈ ಸತ್ ನಮ್ಮ ರೋಂಟೆ ನಮ್ಗೆ ಕಡಾಗ್ಲಾಗ್ತಾವ ಅಂದ್ರೆ ಎತ್ತಿಂದಲೇ ಆಗ್ತಾವೆ ನಮ್ಮ ಕೂದಲುಗಳು ಶರೀರದನು ಆ ಥರ ನೀವು ಮಾಡೋದ್ರಿಂದ ನಮ್ಗೆ ಭಾಳ ಉಮೇಶ ಬರ್ತಾವೆ ಅಂತ ಹೇಳ್ತಾ ನನಗೆ ಒಂದೆರಡು ಸಮಯ ಕೊಟ್ಟಿದ್ದು ನನಗೆ ಧನ್ಯವಾದಗಳು ಸರ್. ಅವ್ರಿಗೆ ನಿವೃತ್ತರ ಆದರೂ ಕೂಡ ದೇಶದ ಮೇಲೆ ಅಭಿಮಾನ ಇಟ್ಕೊಂಡು ಮತ್ತು ಯುದ್ಧ ನಡೆದರೆ ನಾವು ಹೋಗ್ತೀವಿ ಅನ್ನೋಂಥ ವಿಚಾರವನ್ನು ಹರಿವಂತ ಸರ್ ಹೇಳಿದ್ದಾರೆ. ಇನ್ನೊಬ್ಬರು ನಿವೃತ್ತ ಅಧಿಕಾರಿ ಕೇಶವಾಪುರ ಸರ್ ಅವರಿಗೆ ಪೊಲೀಸ್ ಅಧಿಕಾರಿಗಳು ರಾಮನವಮಿ ಸಮಿತಿ ಹಿಂದೂಸ್ತಾನ್ ಜಿಂದಾಬಾದ್. ಇವತ್ತ ಮಂದಲ್ ಅವರು ಉಮೇಶಣ್ಣ ಮುಂದಿರಬೇಕು. ಇಬ್ರು ಬರೀ ನೀವು ಡಬಲ್ ಲೈನ್ ಡಬಲ್ ಲೈನ್ ಎರಡು ಲೈನ್ ಸ್ವಲ್ಪ ನೀವು ವೈಡ್ ಆಗುದು ಈ ಗಾಡಿ ಸ್ವಲ್ಪ ವೈಡ್ ಆಗುದು. ಮಹೇಶಣ್ಣ ನಿಮ್ಮ ಜೊತೆ ಇರ್ತೀವಿ. ಇವತ್ತು ರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ಏನು ಪಾಪಿ ಪಾಕಿಸ್ತಾನದ ಬೆಂಬಲಿತ ಉಗ್ರವಾದಿಗಳ ಕೃತ್ಯವನ್ನು ಖಂಡಿಸಿ ಇವತ್ತಿನ ದಿವಸ ಪಂಜಿನ ಮೆರವಣಿಗೆ ಹಾಗೂ ಬೃಹತ್ ಶಿವಾಜಿ ಮಹಾರಾಜರ ವೃತ್ತದಿಂದ ಗಾಂಧಿ ಚೌಕದವರೆಗೆ ಎಲ್ಲ ನಮ್ಮ ತಾಯಂದಿರು ಹಾಗೂ ನಮ್ಮ ಯುವ ಮಿತ್ರರು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಉಮೇಶಣ್ಣ ವಂದಾಲ್ ಅವರ ಅಭಿಮಾನಿಗಳಿಂದ ಇವತ್ತು ಈ ಗಾಂಧಿ ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಈ ನಮ್ಮ ದೇಶಕ್ಕಾಗಿ ಹೋರಾಟವನ್ನು ಮಾಡಿದಂಥ ಒಬ್ಬ ನಿವೃತ್ತ ಸೈನಿಕರು ಹಾಗೂ ನಮ್ಮನ್ನ ಈ ನಗರದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ರಕ್ಷಣೆ ನೀಡಿದಂತಹ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಮಾಡುವ ಮುಖಾಂತರ ಆ ದುಷ್ಟ ಪಾಕಿಸ್ತಾನಕ್ಕೆ ನಾವು ಎಚ್ಚರಿಕೆಯನ್ನು ಕೊಡೋಕೆ ಬಯಸ್ತಾ ಇದ್ದೇವೆ. ಈಗ ನಾವು ನಿವೃತ್ತರಾದರೂ ಕೂಡ ನಾವು ಪ್ರತಿಯೊಬ್ಬರು ಯುದ್ಧ ಅಂತ ಘೋಷಣೆ ಆಯ್ತು ಅಂದ್ರೆ ಅಲ್ಲಿ ನಮ್ಮ ನಿವೃತ್ತರು ಸಹಿತ ಅಲ್ಲಿ ಹೋಗಿ ಯುದ್ಧ ಮಾಡ್ಲಿಕ್ಕೆ ಈಗ ಕೂಡ
ಕೂಡ ತಯಾರದಾರ ಅನ್ನುವಂಥ ಒಂದು ಸಂದೇಶವನ್ನ ಈ ಮುಖಾಂತರ ಕೊಡಕ್ಕೆ ಬಯಸ್ತೇವೆ. ದಯವಿಟ್ಟು ಉಮೇಶ್ ಅಣ್ಣ ಮಂಡಲ್ ಅವರು ಅವರಿಬ್ಬರನ್ನು ಸನ್ಮಾನಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತೀವಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ 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 ಪಾಕಿಸ್ತಾನ್ ಮುರ್ದಾಬಾದ್ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಮುರ್ದಾಬಾದ್ 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 ಪಾಕಿಸ್ತಾನ್ ಮುರ್ದಾಬಾದ್ ಮಾತರಂ ಮಾತರಂ ಮಾತರಂ